ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅಮೃತ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರಾದಂತಹ ಸುರೇಶ್ ಎವಿ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾರಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಊರು ಅಮೃತ. ಓಕೆ. ನನ್ನ ಹೆಸರು ಸುರೇಶ್ ಅಂತ ಹೇಳಿಬಿಟ್ಟು, ನಮ್ಮ ತಂದೆ ವೆಂಕನಾಯ್ಕು, ತಾಯಿ ಭಾಗೀರಥಮ್ಮ. ನಮ್ಮ ಅಣ್ಣ ತಮ್ಮಂದಿರು ನಾವು 3 ಜನ. ನಮ್ಮದು ತುಂಬ ಬಡ ಕುಟುಂಬ. ವಿದ್ಯಾಭ್ಯಾಸ ನಾನು 7ನೇ ತರಗತಿ ಓದಿದ್ದು ಇಲ್ಲೇ. ಕುಟುಂಬ ನನ್ನ ಪತ್ನಿ ನಿರ್ಮಲಾ, ಮಕ್ಕಳು 2 ಜನ, ಒಂದು ಹೆಣ್ಣು ಒಂದು ಗಂಡು. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿತ್ತು ಯಾವಾಗ? ರಾಜ್ಯಕ್ಕೆ ಏನಾಯಿತು ಅಂದರೆ, ರಾಜಕೀಯ ಮಾಡಬೇಕು ಅಂತ ನಮಗೇನು ಉದ್ದೇಶ ಇರಲಿಲ್ಲ. ಹಿಂದೆ ನಮ್ಮ ಊರಿನಲ್ಲಿ ಏನಂದರೆ ಒಂದು ಚಿಕ್ಕ ಗ್ರಾಮ. ಟೋಟಲಿ ನಮ್ಮ ಅಮ್ಮ ಒಂದು ಸರಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಆಯಿತು. ನಾವಿನ್ನು ಚಿಕ್ಕರು ಒಂದು 18 ವರ್ಷ ದಾಟಿದ್ವಿ. ಆ ಸಂದರ್ಭಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವು. ನಮ್ಮ ಅಮ್ಮನ ಅನಿರೀಕ್ಷಿತವಾಗಿ ನಿಲ್ಲಿಸಿದ ಸಂದರ್ಭದಲ್ಲಿ ನಮ್ಮ ಅಮ್ಮ ಸೋತ ನಂತರದ ನೆಕ್ಸ್ಟ್ ವರ್ಷ ನಮ್ಮ ತಂದೆಯವರು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಅವ್ರು ಬೇಡ ಅಂದರೂ ಬಿಡಲಿಲ್ಲ, ಆವಾಗಲೂ ಸೋತರು. ಅದಾದ ನಂತರ ಒಂದು 5 ವರ್ಷದ ನಂತರದಲ್ಲಿ ಸ್ವಲ್ಪ ಜನ ಏನೋ ಕೇವಲ ಮಾತಾಡೋ ರೀತಿಲಿ, ಆಮೇಲೆ ಇಲ್ಲಿ ಇರ್ತಕ್ಕಂಥವ್ರು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಸ್ಪಂದನೆ ಮಾಡೋದಾಗಲಿ, ಯಾವುದೇ ಒಂದು ಈ ಊರಿನ ಅಭಿವೃದ್ಧಿ ಬಗ್ಗೆ ಅವರು ಗಮನ ಹಾಕಿಲ್ಲ. ಈ ಊರು ಒಂಥರ ಕೇವಲ ಮಟ್ಟದಲ್ಲಿ ಇಲ್ಲೊಂದು ರಸ್ತೆ ಸಮಸ್ಯೆ, ಹಾಳು ಮುಳು ಏನೇ ಆದರೂ ನಾವು ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭಗಳನ್ನ ನೋಡಿ ಏನಾದರೂ ಆಗಲಿ ಅಂಥೇಳಿ ಒಂದು ಸರಿ ಸ್ಪರ್ಧೆ ಮಾಡಿ ನೋಡೋಣ. ಊರಿನವರೆಲ್ಲರೂ ಕೂತ್ಕೊಂಡು ನಾನೇನಪ್ಪ ಅಂತ ನನ್ನ ಜೀವನ ಈ ಹಗಲು ರಾತ್ರಿ ಯಾರ ಮನೆಗೆ ಆಗಲಿ ಕಷ್ಟ ಅಂತ ಅಂದರೆ ಎನಿ ಟೈಮ್ ಓಡೋಗೋದು, ಹೋಗಿ ಅವ್ರಿಗೆ ಸೇವೆ ಮಾಡೋದು, ಸಣ್ಣ ಪುಟ್ಟ ಸಹಕಾರ ಮಾಡೋದು, ದುಡ್ಡಿದ್ದ ಅಂತಲ್ಲ, ದುಡ್ಡು ಇಲ್ಲದೇ ಸಹಕಾರ ಮಾಡ್ತಕ್ಕಂಥದ್ದು. ಕೆಲವಷ್ಟು ಸೇವೆ ಮಾಡ್ತಿದ್ದೆ. ಆ ಜನ ನನಗೆ ಇಲ್ಲ, ನೀನು ಸ್ಪರ್ಧೆ ಮಾಡು, ಅದೇನೇ ಅದನ್ನು ನೋಡೋಣ ಅಂತ ಆಯಿತು. ನಾವು 8 ಜನ ಸ್ಪರ್ಧೆ ಮಾಡಿದ್ರು. ನಮಗೆ ಬೇಕಾಗಿದ್ದು 3 ಜನ ಕ್ಯಾಂಡಿಡೇಟು, 8 ಜನ ಸ್ಪರ್ಧೆ ಮಾಡಿದೆ ನಮ್ಮ ಅಮೃತದಲ್ಲಿ. 1 ಸೀಟಿಗೆ ನನ್ನ ಮೇಲೆ. ಆದರೂ ಅನಿರೀಕ್ಷಿತವಾಗಿ ಯಾರಿಗೂ ಇದಾಗಿಲ್ಲ, ನಾನು ಜಯಶಾಲಿ ಆದೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಹೌದು ಸರ್, ನನ್ನ ಸಮಾಜ ಸೇವೆನೇ ನನಗೆ ಇಷ್ಟು ಮುಂದೆ ಬರ್ಲಿಕ್ಕೆ ಕಾರಣ. ನಮ್ಮ ಮನೆ ತುಂಬಾ ಚಿಕ್ಕದಾಗಿತ್ತು ಆವಾಗಲೂ. ಅಂಥ ಸಂದರ್ಭಗಳು ನಮ್ಮ ಊರನ್ನ ನಮ್ಮ ತುಂಬಾ ಸಹಕಾರ ಮಾಡಿದ್ದಾರೆ. ಆ ಸಮಾಜ ಸೇವೆ ನಾನು ಮಾಡಿದ್ದು ಉದ್ದೇಶಪೂರ್ವಕವೂ ಅಲ್ಲ, ನನಗೇನೋ ಒಂದು ರೀತಿಲಿ ಅನ್ನಿಸ್ತು ನನ್ನ ಮನಸ್ಸಿಗೆ, ಸಮಾಜ ಸೇವೆ ಮಾಡಬೇಕು, ಇದರಿಂದ ನನಗೆ ಉಪಕಾರ ಆಗ್ಬೋದೋ ಪ್ರಶ್ನೆ ಅಲ್ಲ. ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಅವ್ರು ಯಾರೂ ಸಹಕಾರ ಮಾಡಲ್ಲ. ಯಾರೋ ಒಬ್ರು ಕಷ್ಟದಲ್ಲಿ ಬಿದ್ದಿರ್ತಾರೋ, ಈಗ ಒಬ್ಬರ ಮೇಲೆ ವಯಸ್ಸಾಗಿರುತ್ತೆ, ಅವ್ರನ್ನ ಕರ್ಕೊಂಡು ಹೋಗಿರಲ್ಲ, ಇನ್ನೊಬ್ರು ಯಾರೋ ನೋಡೋ ಸ್ಥಿತಿಲಿರಲ್ಲ, ಅಂಥವ್ರಿಗೆ ನನ್ನ ಸಹಕಾರ, ನಾನು ಪಕ್ಷಾತೀತ ಮಾಡಿದ್ದೀನಿ ಸಹಕಾರ. ಆಮೇಲೆ ನಮ್ಮಲ್ಲಿ ದೇವಸ್ಥಾನಗಳಿದ್ದಾವೆ. ದೇವಸ್ಥಾನಗಳಲ್ಲಿದ್ದಾಗ ನಾವು ಕಮಿಟಿಲಿದ್ದಾಗಲೂ ಅವ್ರಿಗೆ ಸಹಕಾರಗಳನ್ನ ಮಾಡ್ತಾಯಿದ್ದೀವಿ. ಶಾಲೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಎಲ್ಲದರಲ್ಲೂ ಸಹಕಾರ ಮಾಡ್ತಿದ್ವಿ ನಾವು. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನನ್ನ ಜೀವನದ ಮಾರ್ಗದರ್ಶಕರು ನಮ್ಮ ಫ್ಯಾಮಿಲಿಯವರು, ನಮ್ಮ ತಂದೆ ತಾಯಿಯವರೇ. ಏಕೆಂದರೆ ನಾನು ಏನೇ ಮಾಡಿದರೂ ಅದಕ್ಕೆ ಸಹಕಾರ ಕೊಟ್ಟರು ಅವರಲ್ಲ, ನಮ್ಮ ಕುಟುಂಬದವರು. ಅವ್ರ ಸಹಕಾರನೇ ನನಗೆ ಸಹಕಾರ. ಜೊತೆಯಲ್ಲಿ ಇನ್ನು ಲೋಕಲ್ಲಾಗಿ ಸಾಮಾನ್ಯವಾಗಿ ಎಲ್ಲರೂ ಊರಿನವರು, ಹಿರಿಯರು, ಗ್ರಾಮಸ್ಥರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಸರ್, ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರಾಗಿ ನಮ್ಮ ಇಲ್ಲೇ ಲೋಕಲ್ ಲೀಡರ್ಸ್ ರಾಮಚಂದ್ರ ಅಂತ ಇದ್ದಾರೆ, BP ಅವರು. ಹಾಗೆಯೇ ಇನ್ನೂ ಉಳಿದಿರ್ತಕ್ಕಂಥ ಎಲ್ಲರೂ ಇದೆ. ನಾನು ಮೊದಲೇ ರಾಜಕೀಯ ಜೀವನ ಬರೋದು, ನಾವು ಸ್ಟಾರ್ಟಿಂಗ್ ಆದಾಗ ನೀವು ಹೇಳಿದ್ರಲ್ಲ, ಇದಕ್ಕಿಂತ ಮುಂಚೆ ನಾನು BJPಲಿ ಇದ್ದವನು. ಅಂದರೆ ಟೋಟಲ್ ನಾವು ಪಂಚಾಯತಿಯಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಒಂದು 2 ವರ್ಷ ಒಂದೇ ಒಂದು ಬಾರಿ BJP ನಾನು ಹೋಗಿದ್ದು. ಆ ಸಂದರ್ಭದಲ್ಲಿ ಇದು ವಿಧಾನಸಭಾ ನಮ್ಮದು ಹೊಸನಗರ ಕ್ಷೇತ್ರ ಇತ್ತು. ಆಯನೂರು ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದಾಗ ಈ BJP ಸೇರಿದೆ ಪ್ರಥಮ ಓಟು. ನೆಕ್ಸ್ಟ್ ವರ್ಷ ನನ್ನನ್ನು ಹೆಂಗೆ ಬೇಕು ಹಾಗೆ ಅವರು ಬಳಸಕ್ಕೆ ಹಚ್ಬಿಟ್ರು. ನನಗೆ ಅದು ಹಿಡಿಸಿಲ್ಲ, ವಾಪಸ್ ಬಂದುಬಿಟ್ಟೆ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ನಾನು ಸ್ಪರ್ಧೆ ಮಾಡಲು ಕಾರಣ ಈ BJP ಮತ್ತು ಕಾಂಗ್ರೆಸ್ಸು JDS ಅನ್ಕೊಳ್ರಿ. ಈ ಪಕ್ಷ ಅಂತ ಬಂದಾಗ ನಾನು ಯಾವುದಕ್ಕಾರು ಒಂದು ಗುರುತಿಸ್ಬೇಕು ಅಂತ ಆದಾಗ ನಾನು ಯಾವ ರೂಟಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅನಿರೀಕ್ಷಿತವಾಗಿ ಬಂದಾಗ ಈ BJP ಅವ್ರು ನನ್ನನ್ನು ಏನೇ ರೀತಿಲಿ ನೋಡಿದ್ರು ಅದಕ್ಕೆ ಬೇಡ ಬಿಡಿ, ಅದನ್ನು ನಾನು ಹೇಳೋದಿಲ್ಲ. ನೋಡಿದಾಗ ನನಗೆ ಕಾಂಗ್ರೆಸ್ಸಿಗೆ ಬಂದು ಒಂದು ಸ್ವಲ್ಪ ದಿವಸಗಳಲ್ಲಿ ನಾನು ರಾಜಕೀಯ ಜೀವನ ಮಾಡಬೇಕು ಅನ್ನೋದು ಏನಪ್ಪ ಅಂತಂದರೆ, ಈ ಕೆಲವಷ್ಟು ಸಮಸ್ಯೆಗಳು ಎದುರಾದ ನಮಗೆ. ಆ ಎದುರಾದ ಸಂದರ್ಭದಲ್ಲಿ ನನಗೆ ರಾಜಕೀಯ ಬೇಕೇ ಬೇಕಾದ ಅನಿವಾರ್ಯ.
ನಾನೊಂದು 2 ಸಂದರ್ಭಗಳನ್ನ ಮನೆ ಕಟ್ಬೇಕಾರೆ ಇರ್ಬೋದು, ಕೆಲವು ಊರಿನವ್ರ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ತಗೊಂಡು ಹೋದಾಗ ರಾಜಕೀಯ ಬೇಕು ಅನಿಸಿದ್ದು ಅವತ್ತು ನನಗೆ. ರಾಜಕೀಯದಲ್ಲಿ ಬಂದರೆ ನಾನು ಏನಾದರೂ 4 ಜನರಿಗೆ ಉಪಕಾರ ಮಾಡ್ಬೋದು, ಸಹಕಾರ ಆದರೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಬಂದೆ. ಅಲ್ಲಿಂದ ನನಗೆ ರಾಜಕಾರಣನೇ ಬೇಕು ಅನ್ನಿಸ್ತು. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಸರ್, ನಾನು ಇಲ್ಲಿ ತನಕ ನನ್ನ ದೇವ್ರ ದಯದಿಂದ ಚೆನ್ನಾಗೆಲ್ಲ ನೋಡ್ಕೊಂಡಿದ್ದಾರೆ. ಇವಾಗಲೂ ಚೆನ್ನಾಗಿದೆ. 2ನೇ ಬಾರಿ ಆಯ್ಕೆ ಆಗೋದು ನಮ್ಮದು ಈ ಕ್ಷೇತ್ರ ಸರ್ ಗರ್ತಿಕೆರೆ. ನಂದು ಈ ಊರು ಇರ್ಬೋದು, ನನ್ನ ಕ್ಷೇತ್ರ ಗರ್ತಿಕೆರೆ ಸಿಟಿ. ಅಲ್ಲಿ ಎಲ್ಲರೂ ಹತ್ರ ಚೆನ್ನಾಗಿದ್ದೀನಿ. ಬಟ್ ನನಗೆ ಅನ್ನಿಸ್ತೇ ಇಲ್ಲ. ಬಟ್ ಎಲ್ಲರೂ ಸಹಕಾರ ಮಾಡಿದರೆ ನಿಲ್ಲಬಾರ್ದು ಅಂತ ಏನಿಲ್ಲ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಮ್ಗೆ ಸಾಧ್ಯವಾಗದ್ದು. ಈಗ ತಾಲೂಕ್ ಪಂಚಾಯತಿ ಏನಾದ್ರು ನಮ್ಮ 2 ಬೂತ್ಗಳಿದ್ದಾವೆ, ಪಕ್ಷ ತೀರ್ಮಾನ ಕೊಟ್ಟರೆ ಆಯ್ಕೆ ನಿಲ್ಬೋದು ಅನ್ನೋದು ಯೋಚನೆ ಅಷ್ಟೇ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ನಾವೆಲ್ಲರೂ ಸುಖವಾಗಿದ್ದಾಗಲೇ ಸಂತೋಷ. ಇನ್ನೊಂದು ಒಂದು ಕುಟುಂಬ, ಇನ್ನೊಂದು ಊರಿನವ್ರ ಸಹಕಾರ. ನನಗೆ ಸದಾ ನಾನು ನೆನೆಸ್ಬೇಕಾಗಿದೆ ಯಾರಪ್ಪ ಅಂದರೆ 2 ಬಾರಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದಾರಲ್ಲ, ಆ ಸಂತೋಷನೇ ನನಗೆ ಹೆಚ್ಚಾಗಿತ್ತು. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ಸರ್, ನಮ್ಮಲ್ಲಿ ಈ ನೀವು ಬಂದಿದ್ದೀರಲ್ಲ, ಇವಾಗ ಬರ್ತಾ ನೀವು ರಸ್ತೆ ನೋಡಿದ್ರಲ್ಲ, ಆ ರಸ್ತೆ ಕಾಡು ಕೂಡಿತ್ತು. ಅಲ್ಲಿಗೆ ಆ ರಸ್ತೆದು ಒಂದು ಸಮಸ್ಯೆ. ಆಮೇಲೆ ಗದ್ದೆಯಲ್ಲಿ ಬರ್ಬೇಕಾದ್ರೆ ಒಂದು ರೋಡಿನ ಸಮಸ್ಯೆ. ಊರಲ್ಲಿ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಇತ್ತು. ಮನೆಗಳಿರಲಿಲ್ಲ. ಈಗ ನೀವು ರಸ್ತೆ, ಮನೆ, ಆಮೇಲೆ ಬಾವಿಗಳು, ಶೌಚಾಲಯ, ಚಾನಲ್ಗಳು, ಹಳ್ಳಗಳು ಏನೋ ಒಂದು ಯಥಾಸ್ಥಿತಿಲಿ ಇದ್ಬಿಟ್ರೆ ಈ ರೀತಿ ಕಾಣೋಕ್ಕಿರಲ್ಲ. ಇಲ್ಲಿ ಅಂತಲ್ಲ, ನನ್ನ ಟೋಟಲಿ ನನ್ನ ಕ್ಷೇತ್ರದಲ್ಲಿ ಅದೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಎನರ್ಜಿ ವರ್ಕ್ ತುಂಬಾ ಮಾಡಿಸಿದ್ದೀವಿ ಸರ್. ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ. ಅವಾಗ ತುಂಬಾ ಎನರ್ಜಿ ಕೆಲಸ ಮಾಡಿದ್ದೀವಿ. ಆಮೇಲೆ ನಮಗೇನಪ್ಪ ಅಂದರೆ, ನಮ್ಗೆ ಇನ್ನೂ ಹೇಳಬೇಕು ಅಂದರೆ, ಹಿಂದಿನ ಸರ್ಕಾರದಲ್ಲಿ ನಮ್ಮ ಹೊಲ ನಮ್ಮ ದಾರಿ ಒಂದು ಯೋಜನೆ ತಂದ್ರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ, ಅದು ನಮಗೆ ತುಂಬಾ ಹೆಲ್ಪ್ ಆಗಿದೆ. ಅವಾಗ ಆ ಸಂದರ್ಭಗಳಲ್ಲಿ ತುಂಬಾ ಕೆಲಸ ಮಾಡಿದ್ದೀವಿ ಬಿಟ್ಟು. ಇಲ್ಲ, ಏತ ನೀರಾವರಿ ಇಲ್ಲ. ಇದೆ ಸರ್. ಈಗ ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿದೆ ಏನಂದರೆ, ನಮ್ಮದು ಫಾರೆಸ್ಟ್ ಲ್ಯಾಂಡು. ಇಲ್ಲಿ ರೆವಿನ್ಯೂ ಮತ್ತು ಈ ಗೋಮಾಳಗಳು ಇಲ್ಲ. ಪೂರ್ತಿ ನಮ್ಮ ಫಾರೆಸ್ಟ್ ಲ್ಯಾಂಡ್ ಆಗಿದ್ದರಿಂದ ನಮಗೆ ರುದ್ರಭೂಮಿ ಇರ್ಬೋದು, ಬೇರೆ ಜಮೀನುಗಳು ಇರ್ಬೋದು, ಯಾವುದೋ ಈ ನಮಗೆ ಅನುಕೂಲತೆಗಳನ್ನ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಲ್ಲಿ ಸಮಸ್ಯೆ ಫಾರೆಸ್ಟ್. ಹಾಲಿ ಸಮಸ್ಯೆ ಈಗ ರಸ್ತೆದಿದೆ, ಮನೆಗಳು ಬರ್ತಾಯಿಲ್ಲ. ಈಗ ನಾವು ನೋಡ್ತಿದ್ದಂಗೆ ಈಗ 5 ವರ್ಷ ಹಿಂದೆ ಕಳೆದಾಯ್ತು, ಒಂದು ಮನೆ ಇಲ್ಲ. ನಮಗೆ ಈ ಜಲ್ ಜೀವನ್ ಬರೋಕ್ಕೆ ಹೋಗಿ ಒಂದು ಬಾವಿದು ಕುಡಿಯೋ ನೀರಿನ ಸಮಸ್ಯೆಗೆ ಒಂದು ಪೈಸಾ ಹಣಕಾಸು ಬರ್ತಾ ಇಲ್ಲ. ಅನುದಾನ ಕೊರತೆ. ಕಾಡಿ ಪ್ರಾಣಿ ಇಲ್ಲ, ಕಾಡಿಂದ ಏನು ಸಮಸ್ಯೆ ಇಲ್ಲ ಸರ್. ನಮ್ಮಲ್ಲಿ ಕಾಡು ಪ್ರಾಣಿ ಸಮಸ್ಯೆ ಇಲ್ಲ. ಸರ್, ಕೊನೆ ಪ್ರಶ್ನೆ. ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವ್ರು ನಮ್ಮ ದೇವರು ಅಂತ ಹೇಳಬೇಕು ಅನಿಸುತ್ತೆ. ಅವ್ರನ್ನೇ ನಾವು ದೇವರು ಅಂತ ಕೈ ಮುಗಿಯೋದು. ಬೆಂಬಲ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷದವರು, ಊರಿನವರು, ಗ್ರಾಮಸ್ಥರು, ಅವರೆಲ್ಲರಿಗೂ ನಮ್ಮ ದೇವರು ಅಂತಲೇ ನಾನು ಕೈ ಮುಗಿತೀನಿ. ಯಾವಾಗಲೂ, ಇವತ್ತು ಅಂತಲ್ಲ, ಯಾವಾಗಲೂ ದೇವರು ಅಂತಲೇ ಕೈ ಮುಗಿತಿದ್ದೀನಿ ಸರ್. ಧನ್ಯವಾದ ಸರ್. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ ಸರ್.